ಬಹಳಷ್ಟು ಜನರಿಗೆ ಸಂಜೆ ಆಗ್ತಿದ್ದಂಗೆ ಕಾಲು ಭಾರ ಆಗ್ತಾ ಇದೆ, ಕಾಲಲ್ಲಿ ಬಾವು ಬರ್ತಾ ಇದೆ ಅಥವಾ ಊತ ಬರ್ತಾ ಇದೆ ಅಂತ ಹೇಳ್ತಿರ್ತಾರೆ. ರಾತ್ರಿ ಹೊತ್ತು ಮೀನ್ ಕಂಡ ಕಾಲು ಪಾದ ಸಡನ್ ಆಗಿ ಹಿಡ್ಕೊಂಡ್ಬಿಡುತ್ತೆ, ಕಾಲಲ್ಲಿ ಜುಮ್ ಬರುತ್ತೆ ಅನ್ನುವಂತಹ ಲಕ್ಷಣಗಳು ಕಾಣಿಸ್ಕೊತಾ ಇರಬಹುದು. ಇದು ನಮ್ಮ ಕಾಲುಗಳಿಗೆ ಪಾದಕ್ಕೆ ಹೋಗ್ತಾ ಇರುವಂತಹ ರಕ್ತ ಸಂಚಾರ ಸರಿಯಾಗಿಲ್ಲದೆ ಇದ್ದಾಗ ಆಗುವಂತಹ ತೊಂದರೆಗಳು. ಹೇಗೆ ಯಾವ 5 ಸುಲಭವಾದ ಅಭ್ಯಾಸಗಳನ್ನ ನಾವು ಪ್ರತಿನಿತ್ಯ ಅನುಸರಿಸೋದ್ರಿಂದ ಯಾವುದೇ ಮೆಡಿಸಿನ್ ಅಥವಾ ಕಾಸ್ಟ್ಲಿ ಟ್ರೀಟ್ಮೆಂಟ್ ಇಲ್ಲದೆ ನಾವು ಇದನ್ನ ಸರಿಪಡಿಸ್ಕೋಬಹುದು ಅನ್ನೋದನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಇವತ್ತು ನಾನು ನಿಮ್ಗೆ 5 ಟಿಪ್ಸ್ ಅನ್ನು ಹೇಳ್ಕೊಡ್ತಾ ಇದ್ದೀನಿ, 5 ಅಭ್ಯಾಸಗಳನ್ನು ಹೇಳ್ಕೊಡ್ತಾ ಇದ್ದೀನಿ. 4ನೇ ಅಭ್ಯಾಸ ಹೆಚ್ಚಿನ ಜನ ಸರಿಯಾಗಿ ಮಾಡ್ತಾ ಇರಲ್ಲ ಅಥವಾ ತಪ್ಪಾಗಿ ಮಾಡ್ತಿರ್ತಾರೆ. 5ನೇ ಅಭ್ಯಾಸ ಉಚಿತವಾಗಿ ಎಲ್ಲರಿಗೂ ಸಿಗುವಂತದ್ದು, ಆದ್ರೆ ಅದನ್ನ ನಾವು ಸರಿಯಾಗಿ ಮಾಡ್ತಾ ಇದೀವಾ, ನೀವು ಸರಿಯಾಗಿ ಮಾಡ್ತಾ ಇದ್ದೀರಾ ಅಂತ ನೋಡಿ ಪರೀಕ್ಷಿಸೋದನ್ನ ಮರಿಬೇಡಿ. ನಮ್ಮ ಕಾಲುಗಳಿಗೆ ಪಾದಗಳಿಗೆ ರಕ್ತ ಸಂಚಾರ ಚೆನ್ನಾಗಾಗ್ಲಿಕ್ಕೆ ನಾವು ಮಾಡಬೇಕಾಗಿರುವಂತಹ 5 ಅಭ್ಯಾಸಗಳಲ್ಲಿ ಮೊದಲನೇದು ಮತ್ತು ಅತ್ಯಂತ ಮುಖ್ಯವಾದಂತಹದ್ದು, ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಪಾದಗಳಿಗೆ ಕಾಲುಗಳಿಗೆ ಒಳ್ಳೆಯ ಚಾಲನೆಯನ್ನು ಕೊಡಬೇಕು, ಕಿಕ್ ಸ್ಟಾರ್ಟ್ ಕೊಡಬೇಕು ಅಂತ ನಾವು ಹೇಳ್ಬೋದು. ಅಂದ್ರೆ ನಾವು ರಾತ್ರಿ ಮಲ್ಕೊಂಡಿದ್ದಾಗ ನಮ್ಮ ಕಾಲುಗಳು ಆ ಕಡೆ ಈ ಕಡೆ ಅಲ್ಲಾಡಿರೋದಿಲ್ಲ, ಅವಾಗ ಆ ಮೀನ್ ಖಂಡದ ಪಾದದ ಮಾಂಸಖಂಡಗಳು ಸ್ಟಿಫ್ ಆಗಿರುತ್ತೆ, ಬಿಗಿತ ಬಂದಿರುತ್ತೆ. ನಾವು ಎದ್ದ ತಕ್ಷಣ ಓಡಾಡ್ಲಿಕ್ಕೆ ಹೋದ್ರೆ ನಮ್ಮ ಕಾಲಲ್ಲಿ ಒಂದು ರೀತಿಯಾದಂತಹ ಬಿಗಿತ ಸೆಳೆತ ಬರುವಂತಹ ಸಾಧ್ಯತೆ ಇರಬಹುದು. ಆದ್ರಿಂದ ಸುಲಭವಾಗಿ ಏನೇನ್ ಮಾಡಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಅಂತ ಅರ್ಥ ಮಾಡ್ಕೊಳ್ಳೋಣ. ಬೆಳಿಗ್ಗೆ ಎದ್ದು ನಾವು ಮಂಚದ ಮೇಲೆ ಕುತ್ಕೊಂಡ ನಂತರ ನಿಧಾನವಾಗಿ ನಮ್ಮ ಕಾಲ್ಗಳನ್ನ ಆಂಕಲ್ ರೊಟೇಷನ್ ಮಾಡಬೇಕು. ಕ್ಲಾಕ್ ವೈಸ್ ಅಲ್ಲಿ 10 ರೊಟೇಷನ್ ಮಾಡುವಂತಹದ್ದು, ನಿಧಾನವಾಗಿ ಆಂಟಿ ಕ್ಲಾಕ್ ವೈಸ್ 10 ರೊಟೇಷನ್ ಮಾಡುವಂತಹದ್ದು, ಇದು ಮೊದಲು. ನಂತರ ಈ 10 ಸಲ ಆಂಕಲ್ ರೊಟೇಷನ್ಸ್ ಮಾಡಾದ್ಮೇಲೆ ನಿಧಾನವಾಗಿ ಆಂಕಲ್ ಪಂಪ್ಸ್ ಅಂತ ಮಾಡಬೇಕು. ಅಂದ್ರೆ ನಮ್ಮ ಪಾದಗಳನ್ನ ಕೆಳಕ್ಕೆ ನಿಧಾನವಾಗಿ ಮೇಲಕ್ಕೆ ಒಂದು 2 ಸೆಕೆಂಡ್ ಆ ಪೊಸಿಷನ್ ಅಲ್ಲಿ ಹಿಡಿದಿಟ್ಕೋಬೇಕು. ಈ ರೀತಿ ನಾವು ಮಾಡೋದ್ರಿಂದ ನಮ್ಮ ಕಾಲುಗಳಿಗೆ ಆಂಕಲ್ ಜಾಯಿಂಟ್ ಅನ್ನ ಮೂವ್ಮೆಂಟ್ ಮಾಡಿದಾಗ ಆಗುತ್ತೆ. ಅವಾಗ ನಮ್ಮ ಮೀನ್ ಖಂಡದ ಮಾಂಸಖಂಡಗಳು ರಕ್ತ ಸಂಚಾರವನ್ನ ಚೆನ್ನಾಗಿ ಪಂಪ್ ಮಾಡುತ್ತೆ. ಇದನ್ನ ಹೇಗ್ ಮಾಡಬೇಕು, ಆಂಕಲ್ ಪಂಪ್ಸ್ ಹೇಗ್ ಮಾಡೋದು ಅಂತಂದ್ರೆ, ನಾವು ಹುಲ್ಗೆ ಮಷೀನ್ ಅಲ್ಲಿ ಹೇಗೆ ಹುಲಿಬೇಕಾದ್ರೆ ಕಾಲನ್ನ ಮೂವ್ಮೆಂಟ್ ಮೇಲೆ ಕೆಳಗಡೆ ಮಾಡ್ತೀವೋ, ಅಥವಾ ಒಂದು ಬ್ರೇಕ್ ಅನ್ನ ಒತ್ತಬೇಕಾದ್ರೆ ಬ್ರೇಕ್ ಅನ್ನ ಒತ್ತು ಬಿಟ್ಟ ಹಾಗೆ ಆತರ ಅನ್ಕೋಬಹುದು. 2 ಸೆಕೆಂಡ್ ಹಿಡ್ಕೊಳ್ಳೋದು, ನಿಧಾನ ಬರುವಂತದ್ದು. ಸೊ ಮೊದಲು ಆಂಕಲ್ ರೊಟೇಷನ್ಸ್ ಮಾಡೋದು, ನಂತರ ಆಂಕಲ್ ಪಂಪ್ಸ್ ಅಂತ ಮಾಡುವಂತದ್ದು. 3ನೇ ಮತ್ತು ಕೊನೆಯ ಈ ರೂಟೀನ್ ಅಲ್ಲಿ ಇರುವಂತಹ ವ್ಯಾಯಾಮ ಅಂತಂದ್ರೆ, ನಾವು ನಿಂತ್ಕೊಂಡ ತಕ್ಷಣ ಸಡನ್ ಆಗಿ ಓಡಾಡಬಾರ್ದು. ನಿಂತ್ಕೊಂಡ ತಕ್ಷಣ ನಮ್ಮ ಕಾಫ್ ರೇಸ್ ಅಂದ್ರೆ ನಮ್ಮ ಹಿಮ್ಮಡಿಯನ್ನ ಎತ್ತಬೇಕು. ಸ್ವಲ್ಪ ಸಪೋರ್ಟ್, ವಯಸ್ಸಾದವರು ಸಪೋರ್ಟ್, ಬ್ಯಾಲೆನ್ಸಿಗೆ ಸಪೋರ್ಟ್ ಬೇಕು ಅಂತಂದ್ರೆ ನಾವೇನಾದ್ರೂ ಹಿಡ್ಕೊಂಡು ನಿಧಾನವಾಗಿ ತುದಿಗಾಲದ ಮೇಲೆ ನಿಂತ್ಕೊಳ್ಳೋದು, ನಿಧಾನ ವಾಪಸ್ ಬರುವಂಥದ್ದು, ತುದಿಗಾಲ ಮೇಲೆ ನಿಂತ್ಕೊಳ್ಳೋದು, ನಿಧಾನ ವಾಪಸ್ ಬರುವಂಥದ್ದು. ಈ ರೀತಿ 10 ಸಲ ಆಂಕಲ್ ರೊಟೇಷನ್ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್, 10 ಸಲ ಆಂಕಲ್ ಪಂಪ್ಸ್ ಮತ್ತು 10 ಸಲ ನಿಧಾನವಾಗಿ ಆಂಕಲ್ ರೇಸ್ ಅಥವಾ ಕಾಫ್ ರೇಸ್ ಎಕ್ಸರ್ಸೈಸ್. ಎಲ್ಲ ಸೇರಿ 1 ನಿಮಿಷನೂ ಆಗೋದಿಲ್ಲ. ಈ ರೀತಿ ಮಾಡೋದ್ರಿಂದ ನಮ್ಮ ಮೀನ್ ಖಂಡದಲ್ಲಿರುವಂತಹ ಗ್ಯಾಸ್ಟ್ರೋಸೋಲಿಯಸ್ ಅನ್ನುವಂತಹ ಮಾಂಸಖಂಡಗಳು ರಕ್ತ ಸಂಚಾರವನ್ನ ಪಂಪ್ ಮಾಡುತ್ತೆ. ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಆ ಮೀನ್ ಖಂಡದಲ್ಲಿ ರಕ್ತ ಗುರುತ್ವಾಕರ್ಷಣೆ ಶಕ್ತಿ ವಿರುದ್ಧವಾಗಿ ನಾವು ನಿಂತ್ಕೊಂಡು ಕಾಲಲ್ಲಿ ಹೋಗಿರುತ್ತೆ, ಅದು ವಾಪಸ್ ನಮ್ಮ ಹೃದಯಕ್ಕೆ ಪಂಪ್ ಮಾಡ್ಲಿಕ್ಕೆ, ರಕ್ತ ಸಂಚಾರ ಚೆನ್ನಾಗಾಗ್ಲಿಕ್ಕೆ ಇದು ಒಳ್ಳೆ ಉತ್ತೇಜನವನ್ನು ಕೊಡುತ್ತೆ. ಸೊ ಸುಲಭವಾಗಿ ಮಾಡ್ಲಿಕ್ಕೆ ಎಲ್ಲರೂ ಆಗುವಂತಹ ಈ ಮಾರ್ನಿಂಗ್ ರುಟೀನ್ ಅನ್ನ ಯಾರು ತಪ್ಪಿಸಬಾರ್ದು. ನಾನು ಉಚಿತವಾಗಿ ವಾಟ್ಸ್ಆಪ್ ನಲ್ಲಿ ಪ್ರತಿನಿತ್ಯ ಆರೋಗ್ಯದ ಬಗ್ಗೆ ಒಂದು ಮಾಹಿತಿ ಅಥವಾ ಒಂದು ಹೆಲ್ತ್ ಟಿಪ್ ಅನ್ನ ನೀವು 5 ರಿಂದ 10 ಸೆಕೆಂಡ್ ಅಲ್ಲಿ ಓದ್ಲಿಕ್ಕೆ ಆಗುವಂತಹ ಒಂದು ಮಾಹಿತಿಯನ್ನ ನಿಮ್ಮ ಮೊಬೈಲ್ ನಂಬರ್ಗೆ ಕಳಿಸ್ತಾ ಇದ್ದೀನಿ. ನೀವಿನ್ನು ಆ ವಾಟ್ಸ್ಆಪ್ ಗುಂಪಿಗೆ ಸೇರ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸೇರ್ಕೊಳ್ಳಿ. ಪಿನ್ ಕಾಮೆಂಟ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ಅನ್ನು ಒತ್ತಿ ಸೇರ್ಕೊಳ್ಳಿ. 2ನೇ ಅಭ್ಯಾಸ, ತುಂಬಾ ಹೊತ್ತು ಒಂದೇ ಕಡೆ ಕೂತ್ಕೊಳ್ಳೋದು ಅಥವಾ ನಿಂತ್ಕೊಳ್ಳೋದನ್ನ ಮಾಡಬಾರ್ದು. ಈಗಿನ ಆಧುನಿಕ ಪ್ರಪಂಚದಲ್ಲಿ ನಾವು ಹೆಚ್ಚಿನ ಸಮಯ ನಮ್ಮ ದಿನಚರಿಯಲ್ಲಿ ಕೂತ್ಕೊಂಡು ಅಥವಾ ಒಂದೇ ಕಡೆ ನಿಂತ್ಕೊಂಡು ಕಳೆದು ಬಿಡ್ತೀವಿ. ವಿದ್ಯಾರ್ಥಿಗಳಾಗಿ ನಾವು ಕೂತ್ಕೊಂಡು ಮನೇಲೆ ಕೂತ್ಕೊಂಡು ಅಥವಾ ಶಾಲೆಯಲ್ಲಿ ಕೂತ್ಕೊಂಡು ಓದ್ಬೇಕಾದ್ರೆ, ಕಲಿಬೇಕಾದ್ರೆ, ಅಥವಾ ಆಫೀಸಲ್ಲಿ ಕೂತ್ಕೊಂಡು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡಬೇಕಾದ್ರೆ, ಒಂದು ಅಂಗಡಿಯಲ್ಲಿ ನಿಂತ್ಕೊಂಡು ಅಥವಾ ಕೂತ್ಕೊಂಡು ಕೆಲಸ ಮಾಡಬೇಕಾದ್ರೆ, ಅಥವಾ ಒಂದು ಬಸ್ ಕಂಡಕ್ಟರ್ ಅಥವಾ ಡ್ರೈವರ್ ಆಗಿ ಒಂದೇ ಕಡೆ ಕೂತ್ಕೊಂಡು ಗಾಡಿಯನ್ನ ಓಡಿಸ್ಬೇಕಾದ್ರೆ, ಈ ರೀತಿಯಲ್ಲಿ ನಮ್ಮ ದಿನಚರಿಯಲ್ಲಿ ಹೆಚ್ಚಿನ ಸಮಯ ನಾವು ಒಂದೇ ಕಡೆ ಇರ್ತೀವಿ. ಈ ರೀತಿ ಮಾಡೋದ್ರಿಂದ ಕಾಲಲ್ಲಿರುವಂತಹ ಬಾವು, ಸೆಳೆತ, ನೋವು ಹೆಚ್ಚಾಗ್ಬಿಡ್ಬೋದು. ಸೊ ಅದಕ್ಕೋಸ್ಕರ ಒಂದು 30 ರಿಂದ 40 ನಿಮಿಷಕ್ಕೊಮ್ಮೆ ಆದ್ರೂ, ಅರ್ಧ ಮುಕ್ಕಾಲು ಗಂಟೆಗೊಮ್ಮೆ ಆದ್ರೂ ನಾವು ಎಲ್ಲಿರ್ತೀವೋ ಅಲ್ಲಿಂದ ಸ್ವಲ್ಪ ಆ ಕಡೆ ಈ ಕಡೆ 1 ನಿಮಿಷಕ್ಕಾದ್ರೂ ಓಡಾಡ್ಬೇಕು ಅಂತ ಹೇಳ್ತೀವಿ. ಅಂದ್ರೆ ನಾವು ಕೂತ್ಕೊಂಡೇ ಕೆಲಸ ಮಾಡೋರಾದ್ರೆ ಒಂದು ಮುಕ್ಕಾಲು ಗಂಟೆಗೆ ಒಂದ್ಸಲ ಅಲಾರಾಮ್ ಇಟ್ಕೊಂಡು, ಮೊಬೈಲ್ ಅಲ್ಲಿ ಅಥವಾ ಒಂದು ಅಲಾರಾಮ್ ಇಟ್ಕೊಂಡು ನಿಧಾನವಾಗಿ 1 ನಿಮಿಷ ಸ್ವಲ್ಪ ಹೋಗಿ ನೀರು ಕುಡ್ಕೊಂಡ್ ಬರೋದಾಗ್ಲಿ, ಒಂದು ವಾಕಿಂಗ್ ಮಾಡೋದಾಗ್ಲಿ, ನಿಂತ್ಕೊಂಡಲ್ಲೇ ಮಾರ್ಚ್ ಮಾಡೋದಾಗ್ಲಿ, ಈ ರೀತಿ ಮಾಡೋದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ. ಒಂದೇ ಕಡೆ ನಿಂತ್ಕೊಂಡಿರ್ತಾರೆ, ಬೇರೆ ಕಡೆ ಹೋಗಕ್ ಅನುಕೂಲ ಇಲ್ಲ ಅಂತ ಈ ರೀತಿ ಸಮಸ್ಯೆ ಇದ್ದಾಗ ಏನ್ ಮಾಡ್ಬೇಕು ಡಾಕ್ಟ್ರೇ ಅಂತ ಕೇಳ್ತಿರ್ತಾರೆ. ಆ ರೀತಿ ಇದ್ದಾಗ ನಾವು ಒಂದೇ ಕಡೆ ನಿಂತ್ಕೊಂಡಲ್ಲೇ ಸ್ಟ್ಯಾಂಡಿಂಗ್ ಮಾರ್ಚ್ ಅಂತ ಹೇಳ್ಬೋದು. ಅಲ್ಲೇ ನಿಂತ್ಕೊಂಡು 1 ನಿಮಿಷ ಸ್ವಲ್ಪ ನಡೆದಾಗ ಮಾಡ್ಬೋದು. ಅದು ಮಾಡಕ್ ಕಷ್ಟ ಆಗುತ್ತೆ ಅಂತಂದ್ರೆ ನಿಧಾನವಾಗಿ ನಮ್ಮ ತೂಕವನ್ನ 1 ಕಾಲಿಗೆ ಹಾಕುವಂಥದ್ದು,
ಸ್ವಲ್ಪ ಹೊತ್ತು ಒಂದು 10-20 ಸೆಕೆಂಡ್ ಆದ್ಮೇಲೆ ಇನ್ನೊಂದು ಕಾಲಿಗೆ ಹಾಕುವಂಥದ್ದು. ಈ ರೀತಿ ಮಾಡೋದ್ರಿಂದನೂ ಕೂಡ ನಮ್ಮ ಕಾಲುಗಳಲ್ಲಿರುವಂತಹ ಆ ಮೀನ್ಖಂಡದ ಮಾಂಸಖಂಡಗಳು ಆಕ್ಟಿವೇಟ್ ಆಗುತ್ತೆ, ಅಲ್ಲಿರುವಂತಹ ರಕ್ತ ಸಂಚಾರಕ್ಕೆ ಸ್ವಲ್ಪ ಮೂವ್ಮೆಂಟ್ ಸಿಗುತ್ತೆ. ಈಗ ನಾವು ಕಾಲು ಮಡ್ಚ್ಕೊಂಡೇ ಕುತ್ಕೊಂಡಿದ್ದಾಗ ಏನಾಗುತ್ತೆ, ಈಗ ಒಂದು ಪೈಪ್ ಅನ್ನ ಉದಾಹರಣೆ ತಗೊಳ್ಳೋಣ. ಒಂದು ಪೈಪ್, ನಾವು ಗಿಡಕ್ಕೆ ನೀರು ಹಾಕಕ್ಕೆ ಪೈಪ್ ಬಳಸ್ತೀವಿ. ಆ ಪೈಪ್ ಸೀದಾ ನೇರವಾಗಿದ್ದಾಗ ಅದರಲ್ಲಿ ನೀರು ಫಾಸ್ಟ್ ಆಗಿ ಬಂದ್ಬಿಡುತ್ತೆ. ಒಂದ್ ಕಡೆ ನಾವು ಆ ಪೈಪ್ ಅನ್ನ ಬೆಂಡ್ ಮಾಡಿ ಇಟ್ಕೊಂಡ್ರೆ ನೀರು ಸರಾಗವಾಗಿ ಹೋಗೋದಿಲ್ಲ, ಸುಲಭವಾಗಿ ಹೋಗೋದಿಲ್ಲ. ಅದೇ ರೀತಿ ನಮ್ಮ ಮೊಣಕಾಲು ನಾವು ಮಡಚ್ಕೊಂಡು ಕೂತ್ಕೊಂಡಿದ್ದಾಗ ಕಾಲಲ್ಲಿರುವಂತಹ ರಕ್ತ ಸಂಚಾರ ಫ್ರೀಯಾಗಿ ಬರೋದಿಲ್ಲ. ಸೊ ಅದು ನೇರವಾದಾಗ, ಅದಕ್ಕೆ ನಾವು ಸರಿಯಾಗಿ ಮೂವ್ಮೆಂಟ್ ಕೊಟ್ಟಾಗ, ಆ ನೀರಿಗೆ ನಾವು ಪುಷ್ ಕೊಟ್ಟಾಗ, ಒಳಗಡೆ ಇರುವಂತಹ ರಕ್ತಕ್ಕೆ ನಾವು ಪುಷ್ ಕೊಟ್ಟ ಹಾಗಾಗುತ್ತೆ, ಆ ಪೈಪ್ ನೇರ ಆಗುತ್ತೆ, ಅವಾಗ ಆರಾಮಾಗಿ ರಕ್ತ ಸಂಚಾರ ಆಗುತ್ತೆ. ಸೊ ಅದಕ್ಕೋಸ್ಕರ ಎರಡನೇ ಮುಖ್ಯ ಅಭ್ಯಾಸ, ನೇರವಾಗಿ ಒಂದೇ ಕಡೆ ನಿಂತ್ಕೊಳ್ಳೋದು, ಒಂದೇ ಕಡೆ ಕುರ್ಚಿಯಲ್ಲಿ ಕೂತ್ಕೊಳ್ಳೋದನ್ನ ಮಾಡಬಾರ್ದು. ಅರ್ಧ ಮುಕ್ಕಾಲು ಗಂಟೆಗೆ ಒಮ್ಮೆ ಆದ್ರೂ ನಾವು ಎದ್ದು ಓಡಾಡ್ತಾ ಇರಬೇಕು. ಮೂರನೇ ಸುಲಭ ಅಭ್ಯಾಸ, ನಮ್ಮ ಕಾಲ್ಗಳನ್ನ ಎತ್ತರದಲ್ಲಿ ಇರಿಸ್ಕೊಂಡು ನಾವು ರೆಸ್ಟ್ ತಗೋಬೇಕು. ಈ ತುಂಬಾ ಹೊತ್ತು ಬೆಳಗ್ಗಿಂದ ಕೆಲಸ ಮಾಡಿರ್ತೀವಿ, ಸಾಯಂಕಾಲ ನಾವು ಮನೆಗೆ ಬಂದು ನೋಡ್ಕೊಂಡಾಗ ನಮ್ಮ ಕಾಲುಗಳು, ಪಾದಗಳು ಬಾವು ಬಂದ್ಬಿಟ್ಟಿರುತ್ತೆ, ದಪ್ಪ ಆಗ್ಬಿಟ್ಟಿರುತ್ತೆ. ಇದು ಸಹಜ, ಯಾಕಂದ್ರೆ ಗುರುತ್ವಾಕರ್ಷಣೆ ಶಕ್ತಿಯಿಂದ ಕಾಲಿಗೆ ಹೋಗಿರುವಂತಹ ರಕ್ತ ಸಂಚಾರ ಹೆಚ್ಚಿರುತ್ತೆ, ನಾವು ಮಲ್ಕೊಂಡಿರಲ್ಲ, ಓಡಾಡಿರಲ್ಲ, ಆವಾಗ ಈ ಕಾಲು ದಪ್ಪ ಆಗ್ಬಿಡುತ್ತೆ. ಆದ್ರೆ ಇದಕ್ಕೂ ಕೂಡ, ಇದರ ಪರಿಹಾರ ಕೂಡ ಗುರುತ್ವಾಕರ್ಷಣೆ ಶಕ್ತಿಯಿಂದ ನಾವು ಸರಿಪಡಿಸ್ಕೋಬಹುದು. ಅಂದ್ರೆ ನಾವು ದಿನಕ್ಕೆ 2-3 ಸಲ ಆದ್ರೂ ಒಂದು 10 ನಿಮಿಷದ ತನಕ ನಮ್ಗೆ ಟೈಮ್ ಸಿಕ್ಕಿದಾಗ ನಾವು ರೆಸ್ಟ್ ಮಾಡ್ಬೇಕಾದ್ರೆ ಮಲ್ಕೊಂಡು 2 ದಿಂಬುಗಳನ್ನು ಇಟ್ಕೊಂಡು ಕಾಲನ್ನು ಎತ್ತರಿಸಿ, ನಮ್ಮ ಹೃದಯದ ಲೆವೆಲ್ಗಿಂತ ಕಾಲುಗಳ ಮೇಲೆ ಹೋದಾಗ ಸರಾಗವಾಗಿ, ಸುಲಭವಾಗಿ ರಕ್ತ ಸಂಚಾರ ವಾಪಸ್ ಹೃದಯಕ್ಕೆ ಬರಕ್ಕೆ ಅನುಕೂಲ ಆಗುತ್ತೆ. 10 ನಿಮಿಷ ಈ ತರ ಇಟ್ಕೊಂಡ್ರೆ ಕಾಲಲ್ಲಿರುವಂತಹ ಬಾವು ಮಾಯ ಆಗುತ್ತೆ. ನಾವು ರೆಸ್ಟ್ ತಗೋತೀವಿ, ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಿ ಮನೆಗೆ ಬಂದ ತಕ್ಷಣ ಫಸ್ಟ್ ಏನ್ ಮಾಡ್ತೀವಿ, ನಾವು ಕೈ ಕಾಲು ಮುಖ ತೊಳ್ಕೊಂಡು, ನಾವು ಫಸ್ಟ್ ಈಗಿನ ಕಾಲದಲ್ಲಿ ಎಲ್ಲ ಫಸ್ಟ್ ಬಂದ ತಕ್ಷಣ ವಾಟ್ಸ್ಆಪ್ ಅಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಏನ್ ಮೆಸೇಜ್ ಬಂತು ಅಂತ, ಇದನ್ನ ನಾವು ಮಲ್ಕೊಂಡೇ ನಾವು ನೋಡ್ಕೊಂಡು ವಾಟ್ಸ್ಆಪ್ ಮೆಸೇಜ್ ನೋಡ್ಬೋದು, ಅಥವಾ ಬೆಳಗಿನ ಸಂಜೆ ತನಕ ಏನಾಯ್ತು ಅಂತ ನ್ಯೂಸ್ ನೋಡ್ಬೋದು. ಒಂದು 10 ನಿಮಿಷ ಈ ರೀತಿ ಕಾಲಲ್ಲಿ ರಕ್ತ ಸಂಚಾರದ ಸಮಸ್ಯೆ ಇರೋರು, ವೆರಿಕೋಸ್ ವೇನ್ಸ್ ಇರೋರು ದಿನಕ್ಕೆ 3 ಸಲ ಆದ್ರೂ ಮಾಡ್ಬೇಕು ಅಂತ ಹೇಳ್ತೀವಿ. ಅಥವಾ ಎಲ್ಲರೂ ಕೂಡ ಒಂದು ದಿನಕ್ಕೆ 2 ಸಲ ಆದ್ರೂ 10 ನಿಮಿಷ ಈ ತರ ಕಾಲು ಎತ್ತರಿಸಿಟ್ಕೊಂಡು ಈ ರೀತಿಯಾಗಿ ಒಂದು 10 ನಿಮಿಷ ನಾವು ಟಿವಿ ನೋಡ್ಬೋದು, ಹಾಡ್ ಕೇಳ್ಬೋದು, ಮೊಬೈಲ್ ಅಲ್ಲಿ ನೋಡ್ಬೋದು. ಈ ರೀತಿ ನಾವು ರೆಸ್ಟ್ ತಗೊಳ್ಳೋದ್ರಿಂದ ನಮ್ಮ ಕಾಲ್ಗಳಲ್ಲಿ ಇರುವಂತಹ ಬಾವು ಕಡಿಮೆ ಆಗುತ್ತೆ. ಸುಲಭವಾಗಿರುವಂತಹ ಈ ಅಭ್ಯಾಸವನ್ನ ಅನುಸರಿಸಿ ನೋಡಿದ್ರೆ ನಿಮ್ಗೆ ಕಾಲಲ್ಲಿರುವಂತಹ ಆ ದಪ್ಪ ಬಿಗಿತ, ಆ ಸೆಳೆತ, ಆ ದಪ್ಪ ಆಗಿರುವಂತಹ ಭಾವನೆ, ಊತ, ಅದೆಲ್ಲದು ನಿಧಾನ ಕಮ್ಮಿ ಆಗುವಂತದ್ದು ಗೊತ್ತಾಗುತ್ತೆ. 4ನೇ ಅಭ್ಯಾಸ ಮತ್ತು ಹೆಚ್ಚಿನ ಜನ ಕಡೆಗಣಿಸುವಂತದ್ದು, ನೆಗ್ಲೆಕ್ಟ್ ಮಾಡುವಂತಹ ಅಭ್ಯಾಸ ಅಂದ್ರೆ ಹೆಚ್ಚು ನೀರನ್ನು ಕುಡಿಯುವಂತಹದ್ದು ಮತ್ತು ರಕ್ತ ಸಂಚಾರಕ್ಕೆ ಬೇಕಾಗಿರುವಂತಹ ಹೆಚ್ಚು ಒಳ್ಳೆಯ ಆಹಾರವನ್ನ ತಗೊಳ್ಳುವಂತಹದ್ದು. ಹೇಗೆ ಅಂತ ನೋಡೋಣ. ಪ್ರತಿದಿನ ನೀವು ನೀರು ಕುಡಿತೀರಾ? ಖಂಡಿತ ಕುಡಿತೀರಿ. ನಾನು ಸರಿಯಾಗಿ ನೀರು ಕುಡಿತಾ ಇದ್ದೀನಿ ಅಂತ ಅನ್ಕೊಂಡಿರ್ತೀರಿ. ಆದ್ರೆ ಸರಿಯಾಗಿ ಅದನ್ನ ಲೆಕ್ಕ ಮಾಡಿ ನೋಡಿದಾಗ ನೀವು ಎಷ್ಟು ಕಡಿಮೆ ಕುಡಿತಿದ್ದೀರಿ ಅಂತ ಅರ್ಥ ಆಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿಗೂ 2-2.5 ಲೀಟರ್ ಪ್ರತಿನಿತ್ಯ ನೀರು ಬೇಕೇ ಬೇಕು. ಈ ರಕ್ತ ಸಂಚಾರ ಚೆನ್ನಾಗಾಗ್ಲೇಬೇಕು ಅಂತಂದ್ರೆ ಖಂಡಿತ ಕುಡಿಬೇಕು. ಯಾಕೆ ಅಂತ ನೋಡೋಣ. ಉದಾಹರಣೆಗೆ ನಾವು ಬೆಲ್ಲ ತಗೊಂಡ್ರೆ, ಗಟ್ಟಿ ಬೆಲ್ಲ ಹರಿಯೋದಿಲ್ಲ, ಸ್ವಲ್ಪ ನಿಧಾನವಾಗಿ ಹರಿಯುತ್ತೆ. ಆದ್ರೆ ಅದೇ ಜೋನಿ ಬೆಲ್ಲ, ಅದರಲ್ಲಿ ನೀರು ಮಿಶ್ರಿತವಾಗಿರುವಂತಹ ಬೆಲ್ಲ ಫ್ರೀಯಾಗಿ ಫ್ಲೋ ಆಗುತ್ತೆ ಅಥವಾ ಹರಿಯುತ್ತೆ. ಅದೇ ರೀತಿ ನಮ್ಮ ರಕ್ತದಲ್ಲಿ ವಿಸ್ಕಾಸಿಟಿ ಅಂತ ಇರುತ್ತೆ, ಅದರಲ್ಲಿ ನೀರಿನ ಅಂಶ ಸರಿಯಾಗಿದ್ರೆ ಆರಾಮಾಗಿ ಸರಾಗವಾಗಿ ಹರಿಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಸರಿಯಾಗಿ ನೀರನ್ನ ಕುಡಿಲೇಬೇಕು. ಬೆಳಗ್ಗೆ ಎದ್ದ ತಕ್ಷಣ 2 ಲೋಟ ಬೆಚ್ಚನೆ ನೀರನ್ನ ಕುಡಿಲೇಬೇಕು. ನಂತರ ನಿಧಾನವಾಗಿ ಪ್ರತಿದಿನ ದಿನ ಪರ್ಯಂತ ಕರೆಕ್ಟ್ ಆಗಿ ಟೈಮಿಗೆ ನಾವು 1 ಲೋಟ ನೀರನ್ನ ರಿಮೈಂಡರ್ ಇಟ್ಕೊಂಡು ಕುಡಿತಾ ಇದ್ರೆ, ಅಭ್ಯಾಸ ಮಾಡ್ಕೊಂಡ್ರೆ ಬಹಳ ಚೆನ್ನಾಗಿ ನಮ್ಮ ಇಡೀ ದಿನದ ನೀರಿನ ಪೂರೈಕೆ ಸರಿಯಾಗುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಬೆಚ್ಚನೆ ನೀರನ್ನ ಯಾಕೆ ಕುಡಿಬೇಕು, ಅದರಿಂದ ಲಾಭಗಳೇನು, ನೀರನ್ನ ಕುಡಿಯೋದ್ರಿಂದ ನಮ್ಗೆ ಏನೇನು ಆರೋಗ್ಯದಲ್ಲಿ ಬದಲಾವಣೆಗಳಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಹಲವಾರು ವಿಡಿಯೋಗಳನ್ನ ಡೀಟೇಲ್ಡ್ ಆಗಿ ಮಾಡಿದ್ದೀನಿ, ಅದನ್ನ ನೀವು ನೋಡ್ಬೋದು. ಕೇವಲ ನೀರಷ್ಟೇ ಅಲ್ಲ, ನೀರು ಮಿಶ್ರಿತ ಕೆಲವೊಂದು ಹಣ್ಣುಗಳು, ತರಕಾರಿಗಳನ್ನು ತಗೊಳ್ಳೋದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ. ಅಷ್ಟೇ ಅಲ್ಲದೆ ಕೆಲವೊಂದು ಆಹಾರ ಪದಾರ್ಥಗಳನ್ನ ಪ್ರತಿನಿತ್ಯ ನಮ್ಮ ಈ ಆಹಾರ ಪದ್ಧತಿಯಲ್ಲಿ ಬಳಸೋದ್ರಿಂದ ರಕ್ತ ಸಂಚಾರ ಚೆನ್ನಾಗಾಗ್ಲಿಕ್ಕೆ, ಅದ್ರ ಜೊತೆಗೆ ರಕ್ತನಾಳದ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಅನುಕೂಲ ಆಗುತ್ತೆ. ಅದ್ಯಾವುದು ಅಂತ ನಾವು ಕರೆಕ್ಟ್ ಅರ್ಥ ಮಾಡ್ಕೊಳ್ಳೇಬೇಕು. ಮುಖ್ಯವಾಗಿ ಬೆಳ್ಳುಳ್ಳಿಯನ್ನ ಪ್ರತಿನಿತ್ಯ ಉಪಯೋಗಿಸೋದ್ರಿಂದ ಬೆಳ್ಳುಳ್ಳಿಯಲ್ಲಿರುವಂತಹ ಆಲಿಸಿನ್ ಅನ್ನುವಂತಹ ಆ ಕಾಂಪೌಂಡ್ ಬಹಳ ಚೆನ್ನಾಗಿ ನಮ್ಮ ರಕ್ತನಾಳದ ಆರೋಗ್ಯವನ್ನ ಕಾಪಾಡುತ್ತೆ. ಶುಂಠಿ ಮತ್ತು ಅರಿಶಿಣ. ಶುಂಠಿ, ಜಿಂಜರ್ ಅಲ್ಲಿರುವಂತಹ ಜಿಂಜರಾಲ್, ಅರಿಶಿಣ ಟರ್ಮರಿಕ್ ಅಲ್ಲಿರುವಂತಹ ಕರ್ಕ್ಯುಮಿನ್ ಅನ್ನುವಂತಹ ಪದಾರ್ಥ ನಮ್ಮ ಈ ರಕ್ತನಾಳದಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್, ಆಂಟಿ ಇನ್ಫ್ಲಮೇಟರಿ ಗುಣಗಳಿಂದ ರಕ್ತನಾಳದ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಡುತ್ತೆ, ರಕ್ತ ಸಂಚಾರ ಸರಿಯಾಗಿ ಆಗ್ಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಅದರ ಜೊತೆಗೆ ನಾವು ಸೊಪ್ಪುಗಳನ್ನು ತಿನ್ಬೇಕು. ಮುಖ್ಯವಾಗಿ ಈ ನುಗ್ಗೆ ಸೊಪ್ಪು ಈ ನಮ್ಮ ರಕ್ತನಾಳಕ್ಕೆ ಒಳ್ಳೆಯದು ಅಂತ ಹೇಳ್ತೀವಿ. ಸೊ ಸೊಪ್ಪಿನ ಪದಾರ್ಥನ ಒಂದು ಮಾಡುವಂತಹ ಅಭ್ಯಾಸ ಇಟ್ಕೊಂಡ್ರೆ ಬಹಳ ಒಳ್ಳೆಯದು ಅಂತ ಹೇಳ್ಬೋದು. ಅದರ ಜೊತೆಗೆ ನಾವು ಈ ನೀರನ್ನ ಕುಡಿಯೋದು ಕಷ್ಟ ಆಗುತ್ತೆ ಡಾಕ್ಟ್ರೇ ಅಂತಂದ್ರೆ ನಾವು ಎಳ್ನೀರನ್ನ ಕುಡಿಬಹುದು, ಅಥವಾ ಈ
ಟೀ ಕಾಫಿ ಕುಡಿಯೋದ್ರ ಬದಲು, ಟೀ ಕಾಫಿ ಕುಡಿಯೋದ್ರಿಂದ ನಮಗೆ ಆ ನೀರಿನ ಅಂಶ ನಮ್ಮ ದೇಹ ಹೊರಗಡೆ ಹಾಕ್ಬಿಡುತ್ತೆ, ಅದು ಡಯೋರೆಟಿಕ್ ಅಂತ ಹೇಳ್ತೀವಿ. ಸೊ ಅದರ ಬದಲು ಆರೋಗ್ಯಕರ ಪಾನೀಯಗಳು ಯಾವ ಪಾನೀಯಗಳನ್ನು ಕುಡಿಬಹುದು ಅನ್ನೋದನ್ನ ಬಗ್ಗೆನೂ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಮತ್ತು ಹೆಚ್ಚು ಸೊಪ್ಪು ತರಕಾರಿಗಳನ್ನು ತಗೊಳ್ಳೋದ್ರಿಂದ ಆಂಟಿ ಆಕ್ಸಿಡೆಂಟ್ ಗುಣಗಳಿರೋದ್ರಿಂದ ನಮ್ಮ ರಕ್ತ ಸಂಚಾರ ಚೆನ್ನಾಗಿರುತ್ತೆ, ರಕ್ತನಾಳದ ಆರೋಗ್ಯ ಚೆನ್ನಾಗಿರುತ್ತೆ. ಈ ಕಾಲಲ್ಲಿ ಬಾವು ಬರುವಂತಹದ್ದು, ಈ ವೆರಿಕೋಸ್ ವೇನ್ ಸಮಸ್ಯೆ ಇದ್ರೆ ಅದನ್ನೆಲ್ಲ ಸರಿಪಡಿಸ್ಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಸೊ ಈ ರೀತಿ ನಮ್ಮ ಆಹಾರದಲ್ಲಿ ಏನೇನು ಬದಲಾವಣೆಗಳನ್ನು ಮಾಡಬೇಕು ಈ ರಕ್ತ ಸಂಚಾರ ಸರಿಯಾಗ್ಲಿಕ್ಕೆ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಅದರಲ್ಲಿ ನೀವು ಡೀಟೇಲ್ಸ್ ಅನ್ನ ನೋಡಬಹುದು. 5ನೇ ಮತ್ತು ಕೊನೆಯ ಅಭ್ಯಾಸ ವಾಕಿಂಗ್ ಮಾಡುವಂತಹದ್ದು. ವಾಕಿಂಗ್ ಮಾಡೋದು ಎಲ್ಲಾ ಔಷಧಿಗಳು ರಕ್ತ ಸಂಚಾರ ಹೆಚ್ಚು ಮಾಡ್ಲಿಕ್ಕೆ ಏನು ಕೆಲಸ ಮಾಡುತ್ತೋ ಅದಕ್ಕಿಂತ ಹೆಚ್ಚಾಗಿ ಉಚಿತವಾಗಿ ನಮ್ಗೆ ಸುಲಭವಾಗಿ ರಕ್ತ ಸಂಚಾರವನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಬೇಕಾಗಿರುವಂತಹ ದಿವ್ಯ ಔಷಧಿ ಅಂತ ಹೇಳ್ಬೋದು. ಪ್ರತಿನಿತ್ಯ ಒಂದು 30 ನಿಮಿಷ ಸರಿಯಾಗಿ ಬ್ರಿಸ್ಕ್ ವಾಕ್ ಅಂದ್ರೆ ಫಾಸ್ಟ್ ಆಗಿ ವಾಕಿಂಗ್ ಮಾಡೋದ್ರಿಂದ ನಮ್ಮ ಕಾಲ್ಗಳಲ್ಲಿರುವಂತಹ ಮಾಂಸಖಂಡಗಳು ಅಲ್ಲಿರುವಂತಹ ರಕ್ತ ಸಂಚಾರವನ್ನ ಪಂಪ್ ಮಾಡುತ್ತೆ. ಯಾಕಂದ್ರೆ ನಾವು ಮೀನ್ಖಂಡ ಅನ್ನುವಂತಹದ್ದು ಸೆಕೆಂಡ್ ಹಾರ್ಟ್ ಅಂತ ಹೇಳ್ತೀವಿ, 2ನೇ ಹಾರ್ಟ್ ಹೇಗೆ ಹೃದಯ ನಮ್ಮ ಎಲ್ಲಾ ಅಂಗಾಂಗಗಳಿಗೆ ಹೇಗೆ ರಕ್ತವನ್ನ ಪಂಪ್ ಮಾಡುತ್ತೋ ಅದೇ ರೀತಿ ನಮ್ಮ ಮೀನ್ಖಂಡದಲ್ಲಿರುವಂತಹ ಮಾಂಸಖಂಡಗಳು ಅಲ್ಲಿರುವಂತಹ ಪಾದದಲ್ಲಿ ಶೇಖರಣೆ ಆಗಿರುವಂತಹ ರಕ್ತವನ್ನ ಫ್ರೀಯಾಗಿ ಪಂಪ್ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಒಂದು ಮಷಿನ್ ಅಂತ ಹೇಳ್ಬೋದು. ಸೊ ಅದು ಆಕ್ಟಿವೇಟ್ ಆಗಕ್ಕೆ, ಅದು ಚೆನ್ನಾಗಿ ಮೂವ್ಮೆಂಟ್ ಆಗ್ಲಿಕ್ಕೆ, ಪಂಪ್ ಆಗ್ಲಿಕ್ಕೆ ನಾವು ವಾಕಿಂಗ್ ಅನ್ನ ಮಾಡಲೇಬೇಕು. ಸುಲಭವಾಗಿ ಪ್ರತಿಯೊಬ್ಬರು ಕೂಡ ಬೆಳಿಗ್ಗೆ ಅರ್ಧ ಗಂಟೆ ಬ್ರಿಸ್ಕ್ ವಾಕ್ ಅನ್ನ ಮಾಡುವಂತಹ ಅಭ್ಯಾಸವನ್ನ ಸರಿಯಾಗಿ ರೂಢಿಸ್ಕೋಬೇಕು. ವಾಕಿಂಗ್ ಇಂದ ಹಲವಾರು ಲಾಭಗಳಿದೆ. ಅದರಲ್ಲಿ ಮುಖ್ಯವಾದಂತಹ ಲಾಭ ನಮ್ಮ ದೇಹದಲ್ಲಿರುವಂತಹ ರಕ್ತ ಸಂಚಾರ ಚೆನ್ನಾಗಿ ಮಾಡ್ಲಿಕ್ಕೆ, ಅದು ಕಾಲುಗಳಿಗೆ ಹೋಗಿರುವಂತಹ ರಕ್ತ ಸಂಚಾರ. ಸೊ ಕಾಲು ಊತ ಬರ್ತಾ ಇದೆ, ಕಾಲಲ್ಲಿ ನನಗೆ ಬಾವು ಬರ್ತಾ ಇದೆ ಅಂತ ಒಂದೇ ಕಡೆ ಕೂತ್ಕೊಂಡ್ಬಿಟ್ರೆ ಏನು ಉಪಯೋಗ ಇಲ್ಲ. ಸೊ ಪ್ರತಿನಿತ್ಯ ವಾಕಿಂಗ್ ಮಾಡುವಂತಹದ್ದನ್ನ ಮರಿಬಾರ್ದು. ಸರಿಯಾಗಿ ವಾಕಿಂಗ್ ಹೇಗ್ ಮಾಡಬೇಕು, ವಾಕಿಂಗ್ ಮಾಡ್ಬೇಕಾದ್ರೆ ಯಾವ ತಪ್ಪುಗಳನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ನಾನು ವಿಡಿಯೋ ಮಾಡಿದ್ದೀನಿ. ವಾಕಿಂಗ್ ಒಂದೇ ತರ ಮಾಡಕ್ಕಾಗತ್ತಾ, ರಿವರ್ಸ್ ವಾಕಿಂಗ್ ಅಂದ್ರೆ ಏನು, ಹಿಂದ್ಗಡೆ ನಡೆಯುವಂತಂದ್ರೆ ಏನು, ಅದರಿಂದ ಲಾಭಗಳೇನು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಸೊ ವಾಕಿಂಗ್ ಬಗ್ಗೆ ಹಲವಾರು ವಿಡಿಯೋಗಳು ನನ್ನ ಚಾನೆಲ್ ನಲ್ಲಿ ಇದೆ. ಅದನ್ನ ನೀವು ಡೀಟೇಲ್ ಆಗಿ ನೋಡ್ಕೊಂಡ್ರೆ ಹೇಗೆ ವಾಕಿಂಗ್ ಅನ್ನ ನಾನು ಮಾಡ್ಬೋದು ಅಂತ ಅನ್ಕೋಬಹುದು. ಕೆಲವೊಬ್ಬರಿಗೆ ಡಾಕ್ಟ್ರೆ ಈಗ ಮಳೆಗಾಲ, ತುಂಬಾ ಮಳೆ ಬರ್ತಾ ಇದೆ ಈ ವರ್ಷ ಅಂತೂ, ಹೇಗೆ ನಡೆಯಕ್ಕಾಗುತ್ತೆ, ವಾಕಿಂಗ್ ಎಲ್ಲ ಹೋಗಕ್ಕಾಗಲ್ಲ, ನಮ್ಮ ಮನೆ ಸಣ್ಣದು, ನಮ್ಮ ಮನೇಲಿ ನಡೆಯಕ್ಕಾಗಲ್ಲ, ಏನ್ ಮಾಡ್ಬೇಕು ಅಂತ ಕೇಳ್ತಿರ್ತಾರೆ. ಆ ತರದವರು ವಾಕಿಂಗ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ವಾಕಿಂಗ್ ಆಲ್ಟರ್ನೇಟಿವ್ಸ್ ಹೇಳ್ತೀವಿ. ನನ್ಗೆ ಮೊಣಕಾಲು ನೋವಿದೆ, ನನ್ಗೆ ನಡೆಯಕ್ಕಾಗಲ್ಲ, ಅವಾಗ ಏನೇನ್ ಮಾಡ್ಬೋದು. ಸುಲಭವಾಗಿ ನಾವು ಕೂತ್ಕೊಂಡಲ್ಲೇ ಸೀಟೆಡ್ ಲೆಗ್ ರೇಸ್ ಅಂತೀವಿ. ಕುರ್ಚಿಯಲ್ಲಿ ಆರಾಮಾಗಿ ಕೂತ್ಕೊಂಡು ಟಿವಿ ನೋಡ್ಬೇಕಾದ್ರೆ, ಮೊಬೈಲ್ ನೋಡ್ಬೇಕಾದ್ರೆ ನಿಧಾನವಾಗಿ ಕಾಲನ್ನ ಮೇಲೆ ಕೆಳಗಡೆ ಎತ್ತುವಂತಹದ್ದು. ಈ ರೀತಿ ಮಾಡೋದ್ರಿಂದ ನಮ್ಮ ಕಾಲುಗಳಿಗೆ ರಕ್ತ ಸಂಚಾರ ಚೆನ್ನಾಗುತ್ತೆ. ನಾವು ಕೂತ್ಕೊಳ್ಳೋದು ಏಳೋದು, ಕೂತ್ಕೊಳ್ಳೋದು ಏಳೋದು, ಈ ರೀತಿ ಒಂದು 25-30 ಸಲ ಕಾಲಕ್ಕೆ ಮಾಡ್ತಾ ಇದ್ರು ಕೂಡ ಅದು ವಾಕಿಂಗ್ ಮಾಡುವಂತಹ ಆ ಅಭ್ಯಾಸವನ್ನ ಮಾಡಿದಾಗುತ್ತೆ. ಅಥವಾ ಸ್ಟ್ಯಾಂಡಿಂಗ್ ಮಾರ್ಚ್ ಅಂತೀವಿ. ಒಂದೇ ಕಡೆ ನಿಂತ್ಕೊಂಡು ನಮ್ಮ ಮನೆ ಸಣ್ಣದಿದೆ, ಓಡಾಡಕ್ಕಾಗಲ್ಲ, ಎಲ್ಲಿ ಹೋಗ್ಬೇಕು ಡಾಕ್ಟ್ರೆ ಗೊತ್ತಾಗ್ತಿಲ್ಲ ಅಂತಂದ್ರೆ ನಿಂತ್ಕೊಂಡಲ್ಲೇ ವಾಕಿಂಗ್ ಮಾಡೋದು. ಟೈಮರ್ ಇಟ್ಕೊಂಡು ಒಂದು 20 ನಿಮಿಷ ನಿಂತ್ಕೊಂಡಲ್ಲೇ ಬೆಳಗ್ಗೆ ಸಂಜೆ ವಾಕಿಂಗ್ ಮಾಡೋದ್ರಿಂದನೂ ನಮ್ಗೆ ಅನುಕೂಲ ಆಗುತ್ತೆ. ಸ್ಟ್ಯಾಂಡಿಂಗ್ ಮಾರ್ಚ್ ಅಂತ ಹೇಳ್ತೀವಿ. ಈ ರೀತಿ ಅಭ್ಯಾಸವನ್ನ ನಾವು ಮಾಡ್ಬೇಕು. ಎಲ್ಲರಿಗೂ ಗೊತ್ತು ವಾಕಿಂಗ್ ಒಳ್ಳೇದು ಅಂತ, ಆದ್ರೆ ನಾವು ಎಷ್ಟು ಜನ ಅದನ್ನ ಮಾಡ್ತಾ ಇದೀವಿ? ಎಲ್ಲರೂ ಮಾಡ್ಲಿಕ್ಕೆ ಆಗದೆ ಇರ್ಬೋದು, ಪ್ರತಿನಿತ್ಯ ಮಾಡಕ್ ಆಗದೆ ಇರ್ಬೋದು. ಸೊ ಅದ್ರ ಬಗ್ಗೆ, ನಮ್ಮ ಆರೋಗ್ಯದ ಬಗ್ಗೆ ನಾವು ಎಷ್ಟು ಸೀರಿಯಸ್ ಆಗಿದ್ದೀವಿ ಅಂತ ನಾವು ವಿಚಾರ ಮಾಡ್ಕೊಂಡು ನೋಡಿದಾಗ ನಮ್ಗೆ ಖಂಡಿತ ಗೊತ್ತಾಗುತ್ತೆ. ಸೊ ಈ 5 ಅಭ್ಯಾಸಗಳನ್ನ ಪ್ರತಿನಿತ್ಯ ನಾವು ಪಾಲಿಸೋದ್ರಿಂದ ನಮ್ಮ ಕಾಲಿಗೆ ರಕ್ತ ಸಂಚಾರ ಚೆನ್ನಾಗಾಗಿ ಕಾಲಲ್ಲಿರುವಂತಹ ಬಾವು, ಬಿಗಿತ, ಕಾಲು ರಾತ್ರಿ ಹೊತ್ತು ಜುಮ್ ಅನ್ನುವಂಥದ್ದು, ಹಿಡ್ಕೊಳ್ಳುವಂತಹದ್ದು, ಇದೆಲ್ಲದು ಕಡಿಮೆ ಆಗ್ಲಿಕ್ಕೆ ನೈಸರ್ಗಿಕವಾಗಿ ಸಾಧ್ಯ ಅಂತ. ಯಾವುದು ಕೂಡ ಔಷಧಿ ಅಥವಾ ನಾನು ಯಾವುದೋ ಒಂದು ಕಾಸ್ಟ್ಲಿ ಆಗಿರುವಂತಹ ಟ್ರೀಟ್ಮೆಂಟ್ ಅನ್ನ ಹೇಳಿಲ್ಲ. ಸುಲಭವಾಗಿ ಎಲ್ರಿಗೂ ಮಾಡ್ಲಿಕ್ಕೆ ಆಗುವಂತಹ ವಿಷಯವನ್ನ ಹೇಳಿದ್ದೀನಿ. ಇದೇ ರೀತಿಯಾದಂತಹ ಹಲವಾರು ವಿಡಿಯೋಗಳು ನನ್ನ ಚಾನೆಲ್ ನಲ್ಲಿ ನಾನು ಕೊಡ್ತಾ ಇರ್ತೀನಿ. ವಾರಕ್ಕೆ 2 ವಿಡಿಯೋ ರೀತಿಯಲ್ಲಿ ಸುಲಭವಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ವೈಜ್ಞಾನಿಕ ಹಿನ್ನೆಲೆಯೊಂದಿಗೆ ಈ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ನೀವಿನ್ನೂ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ನಿಮ್ಮ ಮನೆಯವರಿಗೆಲ್ಲರಿಗೂ ತೋರಿಸಿ. ಇದೇ ರೀತಿಯಾದಂತಹ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೋಬೇಕು ಅಂತಂದ್ರೆ ನನ್ನ ಚಾನೆಲ್ನ ವಿಡಿಯೋಸ್ಗಳನ್ನ ನೋಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ನಮಸ್ಕಾರ.